ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಅಯೋಧ್ಯೆ ರಾಮ ಮಂದಿರ ನಂತರ ಹಿಂದೂಗಳಿಗೆ ಮತ್ತೊಂದು ದೊಡ್ಡ ಜಯ ಸಿಕ್ಕಿದೆ. ಮಧ್ಯಪ್ರದೇಶ ಹೈಕೋರ್ಟ್ ಈಗ ಭೋಜಶಾಲಾವನ್ನ ಇದು ಮಸೀದಿ ಅಲ್ಲ, ಇದು ದೇವಸ್ಥಾನ ಅಂತ ಘೋಷಣೆ ಮಾಡಿದೆ. ಸುಮಾರು 512 ವರ್ಷಗಳಿಂದ ಭೋಜಶಾಲಾ ವಿಚಾರವಾಗಿ ವಿವಾದ ನಡೀತಾ ಇತ್ತು. ಕಳೆದ 39 ವರ್ಷಗಳಿಂದ ಈ ಪ್ರಕರಣ ಭಾರತೀಯ ನ್ಯಾಯಾಲಯಗಳಲ್ಲಿ ವಿಚಾರಣೆ ಆಗ್ತಾ ಇತ್ತು. ಆದ್ರೆ ಈಗ ಮಧ್ಯಪ್ರದೇಶ ಹೈಕೋರ್ಟ್ನ ಇಂಡೋರ್ ಬೆಂಚ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಭೋಜಶಾಲಾ ಅಂತಂದ್ರೆ ಅದು ದೇವಿ ಸರಸ್ವತಿ ಅಂದ್ರೆ ವಾಗ್ದೇವಿಯ ದೇವಸ್ಥಾನ. ವೀಕ್ಷಕರೇ, ಈ ಭೋಜಶಾಲಾ ಮಧ್ಯಪ್ರದೇಶದ ಧಾರ್ ನಗರದಲ್ಲಿರುವಂತಹ ಒಂದು ಐತಿಹಾಸಿಕ, ಅಷ್ಟೇ ಅಲ್ಲ ದೊಡ್ಡ ವಿವಾದಿತ ಧಾರ್ಮಿಕ ಸ್ಥಳ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಭೋಜಶಾಲಾ ಅನ್ನುವಂತ ಹೆಸರು ರಾಜಭೋಜ ಅವರ ಹೆಸರಿಂದ ಬಂದಿದೆ. 11ನೇ ಶತಮಾನದಲ್ಲಿ ಅಂದ್ರೆ ಸುಮಾರು 1000 ವರ್ಷಗಳ ಹಿಂದೆ ರಾಜಭೋಜ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು. ಭೋಜ ಅಂತಂದ್ರೆ ರಾಜಭೋಜ, ಶಾಲಾ ಅಂತಂದ್ರೆ ಶಿಕ್ಷಣದ ಕೇಂದ್ರ ಅಂತ ಅರ್ಥ. ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಭೋಜಶಾಲಾ ಅಂತಂದ್ರೆ ರಾಜಭೋಜ ಸ್ಥಾಪನೆ ಮಾಡಿದ್ದಂತಹ ಶಿಕ್ಷಣ, ಅದೇ ರೀತಿ ಸಂಸ್ಕೃತಿಯ ಅಧ್ಯಯನ ಕೇಂದ್ರ. ಆದರೆ 1514ರಲ್ಲಿ ಮಾಳವಾ ಸುಲ್ತಾನ್ ಮಹಮೂದ್ ಶಾ ಖಿಲ್ಜಿ ಇಲ್ಲಿ ದಾಳಿಯನ್ನ ನಡೆಸಿ ಕಮಾಲ್ ಮೌಲಾ ಹೆಸರಲ್ಲಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಅಲ್ಲಿಂದ ಈ ವಿವಾದ ಶುರು ಆಗುತ್ತೆ ನೋಡಿ. ಈಗ ಭೋಜಶಾಲಾ ವಿಚಾರದಲ್ಲಿ ಹೈಕೋರ್ಟ್ ಏನ್ ಹೇಳಿದೆ ಅದನ್ನ ಮೊದಲು ನಾವು ಒಂದು 5 ಪಾಯಿಂಟ್ಗಳಲ್ಲಿ ನೋಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 1, ಇನ್ನು ಮುಂದೆ ಭೋಜಶಾಲೆಯಲ್ಲಿ ಪೂಜೆ ಮಾಡುವಂತ ಹಕ್ಕು ಕೇವಲ ಹಿಂದೂಗಳಿಗೆ ಮಾತ್ರ ಇರುತ್ತೆ. ಪಾಯಿಂಟ್ ನಂಬರ್ 2, ಮುಸಲ್ಮಾನರು ಇಲ್ಲಿ ಇನ್ನು ಮುಂದೆ ನಮಾಜ್ ಮಾಡೋ ಹಾಗೆ ಇಲ್ಲ, ನಮಾಜ್ಗೆ ಅವಕಾಶ ಇರಲ್ಲ. ಪಾಯಿಂಟ್ ನಂಬರ್ 3, ಭೋಜಶಾಲೆಯಲ್ಲಿ ಸರಸ್ವತಿ ದೇವಸ್ಥಾನ, ಅದೇ ರೀತಿ ಸಂಸ್ಕೃತ ಶಿಕ್ಷಣ ಕೇಂದ್ರ ಇದ್ದಂಥದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ. ಪಾಯಿಂಟ್ ನಂಬರ್ 4, ASI ಸರ್ವೆ, ಐತಿಹಾಸಿಕ ದಾಖಲೆ, ಇನ್ನು ಅಯೋಧ್ಯ ರಾಮ ಮಂದಿರ ತೀರ್ಪು, ಇವೆಲ್ಲವನ್ನ ಕೂಡ ಕೋರ್ಟ್ ಆಧಾರವಾಗಿ ಇಲ್ಲಿ ಪರಿಗಣಿಸಿದೆ. ಪಾಯಿಂಟ್ ನಂಬರ್ 5, ಮುಸಲ್ಮಾನರಿಗೆ ಪ್ರತ್ಯೇಕ ಮಸೀದಿ ನಿರ್ಮಾಣ ಮಾಡೋದಕ್ಕೆ ಭೂಮಿ ಬೇಕು ಅಂತ ಇದ್ರೆ ಸರಕಾರ ಅದನ್ನ ಪರಿಗಣಿಸಬಹುದು, ಅಂದ್ರೆ ಬೇಕಾದ್ರೆ ಮಾತ್ರ ಪರಿಗಣಿಸಬಹುದು. ಇದರ ಜೊತೆಗೆ ಹೈಕೋರ್ಟ್ 2 ಹಳೆಯ ಆದೇಶಗಳನ್ನು ಕೂಡ ರದ್ದು ಮಾಡಿದೆ. ಪಾಯಿಂಟ್ ನಂಬರ್ 1, ಭೋಜಶಾಲಾ ಮಸೀದಿ ಅನ್ನುವಂತಹ ಆದೇಶ ಅಂದ್ರೆ ಇನ್ನು ಮುಂದೆ ಭೋಜಶಾಲಾ ಮಸೀದಿ ಆಗಿ ಇರಲ್ಲ, ಅದು ದೇವಸ್ಥಾನ. ಪಾಯಿಂಟ್ ನಂಬರ್ 2, 2013ರಲ್ಲಿ ASI ನೀಡಿದಂತಹ ಅಂದ್ರೆ ಹಿಂದೂಗಳಿಗೆ ಮಂಗಳವಾರ ಪೂಜೆ ಮಾಡೋದಕ್ಕೆ ಅವಕಾಶ, ಇನ್ನು ಮುಸಲ್ಮಾನರಿಗೆ ಶುಕ್ರವಾರ ನಮಾಜ್ ಮಾಡೋದಕ್ಕೆ ಅವಕಾಶ, ಈ ಒಂದು ಆದೇಶವನ್ನ ರದ್ದು ಮಾಡಲಾಗತ್ತೆ. ಅಂದ್ರೆ ವರ್ಷಗಳ ಹೋರಾಟಗಳ ನಂತರ ಈಗ ಭೋಜಶಾಲಾ ಸಂಪೂರ್ಣವಾಗಿ ಹಿಂದೂಗಳದ್ದೇ ಅನ್ನುವಂತಹ ಒಂದು ಐತಿಹಾಸಿಕ ತೀರ್ಪು ಬಂದಿದೆ. ವೀಕ್ಷಕರೇ, ಭೋಜಶಾಲಾ ವಿಚಾರದಲ್ಲಿ ಹಿಂದೂ ಹಾಗೆ ಮುಸಲ್ಮಾನರು ಎರಡೂ ಸಮುದಾಯಗಳು ತಮ್ಮ ತಮ್ಮ ಹಕ್ಕುಗಳನ್ನ ಹೇಳ್ಕೊಂಡೇ ಬಂದಿದ್ವು. ಹಿಂದೂಗಳು ಇದನ್ನ ದೇವಿ ಸರಸ್ವತಿಯ ದೇವಸ್ಥಾನ ಅಂತ ಹೇಳ್ತಾ ಬಂದಿದ್ರೆ, ಮುಸಲ್ಮಾನರು ಇದನ್ನ ಕಮಾಲ್ ಮೌಲಾ ಮಸೀದಿ ಅಂತ ಹೇಳ್ತಾ ಬಂದ್ರು. ಆದ್ರೆ ಈಗ ಮಧ್ಯಪ್ರದೇಶ ಹೈಕೋರ್ಟ್ ತನ್ನ 242 ಪುಟಗಳ ತೀರ್ಪಿನ 240ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಐತಿಹಾಸಿಕ ದಾಖಲೆ, ಅದೇ ರೀತಿ ಚರ್ಚೆಗಳನ್ನ ಆಧಾರವಾಗಿ ಇಟ್ಕೊಂಡು ಈಗ ಈ ಒಂದು ವಿವಾದಿತ ಸ್ಥಳ ಏನಿದೆ ಇದು ಮೂಲತಃ ಭೋಜಶಾಲಾ ಆಗಿತ್ತು, ಅಂದ್ರೆ ದೇವಸ್ಥಾನ ಆಗಿತ್ತು ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ. ಇದು ಪರಮಾರ ವಂಶದ ರಾಜಭೋಜ ಅವರ ಕಾಲಕ್ಕೆ ಸಂಬಂಧಪಟ್ಟಂತಹ ಸ್ಥಳ. ಒಂದು ಕಾಲದಲ್ಲಿ ಭೋಜಶಾಲಾ ಸಂಸ್ಕೃತ ಶಿಕ್ಷಣದ ಒಂದು ಪ್ರಮುಖ ಕೇಂದ್ರ ಆಗಿತ್ತು. ಅಷ್ಟೇ ಅಲ್ಲ, ರಾಜಭೋಜರ ಆಡಳಿತದ ಸಮಯದಲ್ಲಿ ಇಲ್ಲಿ ದೇವಿ ಸರಸ್ವತಿಯ ದೇವಸ್ಥಾನ ಕೂಡ ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳಲಾಗಿದೆ. ಈ ಐತಿಹಾಸಿಕ ತೀರ್ಪಿನ ನಂತರ ಈಗ ಭೋಜಶಾಲಾ ಸುತ್ತಮುತ್ತ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಸಂಪೂರ್ಣ ಪ್ರದೇಶವನ್ನು ಈಗ ಸದ್ಯಕ್ಕೆ ಅಫ್ಕೋರ್ಸ್ ಬಂದ್ ಮಾಡಿದ್ದಾರೆ. ಹಿಂದೂಗಳ ಈ ತೀರ್ಪನ್ನ ಬಹಳ ಸಂತೋಷದಿಂದ ಸ್ವಾಗತ ಮಾಡಿದ್ದಾರೆ. ಯಾಕಂದ್ರೆ ಇದು ಕೂಡ ಅಯೋಧ್ಯೆ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟ ಆಗಿತ್ತು. ನಮ್ಮ ಸ್ಥಳ ನಮಗೆ ಬೇಕೇ ಬೇಕು ಅಂತ ಇಷ್ಟು ವರ್ಷಗಳ ಹೋರಾಟವನ್ನ ಮಾಡಿ ಕೊನೆಗೂ ಹಿಂದೂಗಳಿಗೆ ಆ ಒಂದು ಫಲ ಸಿಕ್ಕಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಆದ್ರೆ ಮುಸಲ್ಮಾನರು ಮಾತ್ರ ಈ ತೀರ್ಪನ್ನ ಈಗ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರೋ ಹಾಗೆ ಕಾಣಿಸ್ತಾ ಇಲ್ಲ.
ಸುಪ್ರೀಂ ಕೋರ್ಟಲ್ಲಿ ಈ ತೀರ್ಪನ್ನ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಸಾದುದ್ದೀನ್ ಓವೈಸಿ ಈ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಈ ಒಂದು ಹೈಕೋರ್ಟಿನ ತೀರ್ಪು ಏನಿದೆ ಅದನ್ನ ಖಂಡಿತವಾಗ್ಲೂ ಕೂಡ ಉಲ್ಟಾ ಮಾಡುತ್ತೆ, ಅಂದ್ರೆ ಇದು ಮುಸಲ್ಮಾನರಿಗೆ ಸೇರಿರುವಂಥದ್ದು ಅಂತ ಹೇಳುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಅಂತ ಓವೈಸಿ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ತೀರ್ಪು ಈ ಭೋಜಶಾಲಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ತೀರ್ಪಾಗಿರ್ಬೋದು, ಬಾಬ್ರಿ ಮಸೀದಿ ತೀರ್ಪಾಗಿರ್ಬೋದು, ಇವುಗಳ ಮಧ್ಯೆ ಸಾಕಷ್ಟು ಸಾಮ್ಯತೆಗಳು ಕಾಣಿಸ್ತಾ ಇದೆ ಅಂತ ಕೂಡ ಓವೈಸಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಸಲ್ಮಾನರು ಅಫ್ಕೋರ್ಸ್ ಈ ಒಂದು ತೀರ್ಪನ್ನೀಗ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ವೀಕ್ಷಕರ, ಈ ಸಂಪೂರ್ಣ ಪ್ರಕರಣದಲ್ಲಿ ಅತೀ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅದು ASI ಸರ್ವೆ. ಈ ASI ಸರ್ವೆ ನ್ಯಾಯಾಲಯದಲ್ಲಿ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಸಾಬೀತು ಮಾಡುತ್ತೆ. ಭೋಜಶಾಲಾ ಅಂತಂದ್ರೆ ಅದು ದೇವಸ್ಥಾನ, ಮಸೀದಿ ಅಲ್ಲವೇ ಅಲ್ಲ. 2023 ಮಾರ್ಚ್ ಅಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ASIಗೆ ಭೋಜಶಾಲಾ ಸಮೀಕ್ಷೆಯನ್ನು ನಡೆಸೋದಕ್ಕೆ ಒಂದು ಆದೇಶವನ್ನು ಕೊಡುತ್ತೆ. ಸುಮಾರು 3 ತಿಂಗಳುಗಳ ಕಾಲ ASI ಅಲ್ಲಿ ಸರ್ವೆಯನ್ನು ನಡೆಸುತ್ತೆ. ಭೋಜಶಾಲೆಯ ಗೋಡೆಗಳಾಗಿರ್ಬೋದು, ಸ್ತಂಭಗಳಾಗಿರ್ಬೋದು, ನೆಲ, ಮೇಲ್ಛಾವಣಿ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಆಮೇಲೆ ಇದೇ ಸಂದರ್ಭದಲ್ಲಿ ಸುಮಾರು 4 ರಿಂದ 5 ಮೀಟರ್ ಆಳದಲ್ಲಿ ಒಂದು ಪುರಾತನ ರಚನೆ ಕೂಡ ಅವತ್ತು ಪತ್ತೆ ಆಗತ್ತೆ. ಅಂದ್ರೆ ಅದು ಮೊದಲೇ ಅಸ್ತಿತ್ವದಲ್ಲಿ ಇದ್ದಂತಹ ದೇವಸ್ಥಾನದ ಅವಶೇಷಗಳ ಮೇಲೆ ನಿರ್ಮಾಣ ಆಗಿರುವಂಥದ್ದು. ಆ ದೇವಸ್ಥಾನ ಸುಮಾರು 1000 ವರ್ಷ ಹಳೆಯದು. ಅಂದ್ರೆ ಏನು? ಪರಮಾರ ಕಾಲದ್ದು. ASI ಹೇಳ್ತದನ್ನ. ಸರ್ವೆ ಸಂದರ್ಭದಲ್ಲಿ ಗಣೇಶ ದೇವರದ್ದಾಗಿರ್ಬಹುದು, ಬ್ರಹ್ಮ, ನರಸಿಂಹ, ಭೈರವ, ಸುಮಾರು 94 ಮೂರ್ತಿಗಳಾಗಿರಬಹುದು, ಅವುಗಳ ಮುರಿದಿರುವಂತಹ ಅವಶೇಷಗಳು ಕೂಡ ಪತ್ತೆ ಆಗಿದ್ದವು. ಅಷ್ಟೇ ಅಲ್ಲ, ಸಿಂಹ, ಆನೆ, ಕುದುರೆ, ಹಾವು, ಆಮೆ ಇಂತಹ ಪೌರಾಣಿಕ ಶಿಲ್ಪಕೃತಿಗಳು ಕೂಡ ಸಿಗುತ್ತವೆ. ಅಂದ್ರೆ ಇಂತಹ ಶಿಲ್ಪಗಳು ಸಾಮಾನ್ಯವಾಗಿ ಎಲ್ಲಿ ಸಿಗುತ್ತೆ ಅಂದ್ರೆ ಎಲ್ಲಿ ನಿಮಗೆ ಕಾಣೋದಕ್ಕೆ ಸಿಗುವಂಥದ್ದು? ದೇವಸ್ಥಾನಗಳಲ್ಲಿ ಮಾತ್ರ. ಮಸೀದಿಯಲ್ಲಿ ಇದೆಲ್ಲ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಇಲ್ಲಿ ಇನ್ನೂ ಅತಿ ದೊಡ್ಡ ಸಾಕ್ಷ್ಯ ಏನಿತ್ತು ಅಂತಂದ್ರೆ, ಪರಮಾರ ರಾಜರ ಕಾಲದ ಸಾಹಿತ್ಯ, ಅದೇ ರೀತಿ ಧಾರ್ಮಿಕ ಗ್ರಂಥಗಳಲ್ಲಿ ಭೋಜಶಾಲಾ, ಅದೇ ರೀತಿ ಸರಸ್ವತಿ ದೇವಸ್ಥಾನದ ಉಲ್ಲೇಖ ಸಿಕ್ಕಿರುವಂಥದ್ದು. ಇಲ್ಲಿ ಬಹಳಷ್ಟು ಕುತೂಹಲಕಾರಿ ವಿಚಾರ ಏನಪ್ಪಾ ಅಂತಂದ್ರೆ, 1875ರಲ್ಲಿ ಭೋಜಶಾಲಾ ಪ್ರದೇಶದಲ್ಲಿ ಭೂಮಿ ಅಗಿಯುವಂತಹ ಸಂದರ್ಭದಲ್ಲಿ ದೇವಿ ಸರಸ್ವತಿಯ ಒಂದು ಮೂರ್ತಿ ಪತ್ತೆ ಆಗತ್ತಂತೆ. ಬಟ್ ಆ ಸಮಯದಲ್ಲಿ ಭಾರತದಲ್ಲಿ ಯಾರ ಆಡಳಿತ ನಡೀತಾ ಇತ್ತು? ಅಫ್ಕೋರ್ಸ್ ಬ್ರಿಟಿಷರ ಆಡಳಿತ. ಸೊ ಬ್ರಿಟಿಷರು ಏನು ಮಾಡ್ತಾರೆ, ಆ ಮೂರ್ತಿಯನ್ನ ಬ್ರಿಟನ್ಗೆ ತಗೊಂಡು ಹೋಗ್ತಾರೆ. ಸೊ ಅವತ್ತಿಂದ ಇವತ್ತಿನವರೆಗೂ ಆ ಸರಸ್ವತಿ ಮೂರ್ತಿ ಏನಿದೆ ಅದು ಬ್ರಿಟನ್ನ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಈಗ ಅದಕ್ಕೆ ಹಿಂದೂಗಳು ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನ ಇಟ್ಟಿದ್ದಾರಂತೆ. ಭಾರತ ಸರ್ಕಾರ ಆ ಸರಸ್ವತಿ ಮೂರ್ತಿಯನ್ನ ಬ್ರಿಟನ್ನಿಂದ ವಾಪಸ್ ತರಬೇಕು, ಅದನ್ನ ಮತ್ತೆ ಭೋಜಶಾಲಾ ದೇವಸ್ಥಾನದಲ್ಲೇ ಪ್ರತಿಷ್ಠಾಪಿಸಬೇಕು ಅಂತ ಹಿಂದೂಗಳು ಕೇಳಿಕೊಳ್ತಾ ಇದ್ದಾರೆ. ವೀಕ್ಷಕರೀಗ ಕಳೆದ 500 ವರ್ಷಗಳಲ್ಲಿ ಮುಸ್ಲಿಂ ಆಕ್ರಮಣಕಾರರು ಯಾವ ರೀತಿ ಭೋಜಶಾಲಾ ಅಂದ್ರೆ ಈ ದೇವಸ್ಥಾನವನ್ನ ಧ್ವಂಸ ಮಾಡಿ ಅದರ ಮೇಲೆ ಮಸೀದಿಯನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅಂತ ನೋಡೋಣ. ನ್ಯಾಯಾಲಯದಲ್ಲಿ ಅರ್ಜಿದಾರರು ಹೇಳೋದೇನು ಅಂತಂದ್ರೆ, 1034ರಲ್ಲಿ ರಾಜಭೋಜ ದೇವಿ ಸರಸ್ವತಿಯ ಆರಾಧನೆ, ಅದೇ ರೀತಿ ಸಂಸ್ಕೃತ ಶಿಕ್ಷಣಕ್ಕೆ ಅಂತ ಈ ಒಂದು ಭೋಜಶಾಲಾವನ್ನ ನಿರ್ಮಾಣ ಮಾಡ್ತಾರೆ. ಆದರೆ 1305ರಲ್ಲಿ ಡೆಲ್ಲಿ ಸುಲ್ತಾನ್ ಅಲಾವುದ್ದೀನ್ ಖಿಲ್ಜಿ ಭೋಜಶಾಲಾ ಮೇಲೆ ದಾಳಿಯನ್ನು ನಡೆಸ್ತಾನೆ. ಆ ದಾಳಿಯಲ್ಲಿ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಾಗಿರಬಹುದು, ಶಿಕ್ಷಕರಾಗಿರಬಹುದು ಹತ್ಯೆ ಆಗತ್ತೆ. ಅಂದ್ರೆ ಅವರನ್ನ ಹತ್ಯೆ ಮಾಡಲಾಗತ್ತೆ. ಎಷ್ಟು? 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದೇ ರೀತಿ ಶಿಕ್ಷಕರನ್ನ ಹತ್ಯೆ ಮಾಡ್ತಾರೆ. ಈ ಇತಿಹಾಸದ ಭಾಗ ನೋಡಿ, ನಮಗೆಲ್ಲ ಪಠ್ಯಪುಸ್ತಕಗಳಲ್ಲಿ ಬರಲೇ ಇಲ್ಲ. ಕೇವಲ ಮುಸ್ಲಿಂ ಆಕ್ರಮಣಕಾರರನ್ನ ಗ್ಲೋರಿಫೈ ಮಾಡಿದೇ ಬಂತು, ಅದನ್ನೇ ನಾವು ಓದ್ಕೊಂಡು ಬಂದಿದ್ದು. ಇರ್ಲಿ. ಆಮೇಲೆ 1401ರಲ್ಲಿ ಮಾಳ್ವಾದ ಸೇನಾಪತಿ ದಿಲಾವರ್ ಖಾನ್ ಈ ದೇವಸ್ಥಾನವನ್ನ ಮಸೀದಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ.
ಆದರೆ ಅವತ್ತಾತ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ. ಅದಾದ ನಂತರ 1514ರಲ್ಲಿ ಮಾಳ್ವಾ ಸುಲ್ತಾನ್ ಮಹಮೂದ್ ಶಾ ಖಿಲ್ಜಿ ಮತ್ತೊಮ್ಮೆ ಅಲ್ಲಿ ದಾಳಿಯನ್ನು ನಡೆಸ್ತಾನೆ. ದಾಳಿ ನಡೆಸಿ ಭೋಜಶಾಲೆಯ ಹೊರಭಾಗದ ಭೂಮಿಯಲ್ಲಿ ಕಮಾಲ್ ಮೌಲಾನ ಹೆಸರಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ವೀಕ್ಷಕರೇ, 12ನೇ ಶತಮಾನದಲ್ಲಿ ಅಂದ್ರೆ ಸುಮಾರು 800 ವರ್ಷಗಳ ಹಿಂದೆ ಮೊಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿಯನ್ನು ನಡೆಸಿದ ಮೇಲೆ ಈ ದೇವಸ್ಥಾನಗಳನ್ನ ಧ್ವಂಸ ಮಾಡಿ ದೇವಸ್ಥಾನಗಳಿರುವಂತಹ ಜಾಗದಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡುವಂತ ಒಂದು ಪದ್ಧತಿ ಆರಂಭ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಂದ್ರೆ ದೇವಸ್ಥಾನವನ್ನ ಅರ್ಧ ಡೆಮಾಲಿಷ್ ಮಾಡುವಂಥದ್ದು, ಆಮೇಲೆ ಅದರ ಮೇಲೆ ಮಸೀದಿಯನ್ನು ನಿರ್ಮಾಣ ಮಾಡಿಬಿಡುವಂಥದ್ದು. 1026ರಲ್ಲಿ ಸೋಮನಾಥ ದೇವಸ್ಥಾನದ ಮೇಲೆ ಮೊದಲ ಬಾರಿಗೆ ಅತಿ ದೊಡ್ಡ ದಾಳಿ ನಡೆಯುತ್ತೆ. ಅದಾಗಿ 168 ವರ್ಷಗಳ ನಂತರ 1194ರಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದ ಮೇಲೆ ದಾಳಿ ನಡೆಯುತ್ತೆ. ಅದಾದ ನಂತರ 334 ವರ್ಷಗಳ ನಂತರ 1528ರಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನ ಧ್ವಂಸ ಮಾಡಿ ಬಾಬ್ರಿ ಮಸೀದಿ ನಿರ್ಮಾಣ ಮಾಡಲಾಗತ್ತೆ. ಮುಂದಿನ ವರ್ಷಗಳಲ್ಲಿ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನಕ್ಕೂ ಇದೇ ಸ್ಥಿತಿ ಎದುರಾಗತ್ತೆ. ಅಂದ್ರೆ ಇದು ಒಬ್ಬ ಆಕ್ರಮಣಕಾರನ ಕಥೆ ಅಲ್ಲ. ಇದವತ್ತು ಬಂದಂತಹ ಅಂದ್ರೆ ಆ ಕಾಲದ ಎಲ್ಲಾ ಮುಸ್ಲಿಂ ಆಕ್ರಮಣಕಾರರ ಒಂದು ಪ್ಯಾಟರ್ನ್ ಆಗಬಿಟ್ಟಿತ್ತು. ಮೊಹಮ್ಮದ್ ಘೋರಿ, ಅಲಾವುದ್ದೀನ್ ಖಿಲ್ಜಿ, ಬಾಬರ್, ಔರಂಗಜೇಬ್ ಯಾರೇ ಬರಲಿ ಮೊದಲು ಮಾಡ್ತಾ ಇದ್ದಂತಹ ಕೆಲಸನೇ ಒಂದು ಹಿಂದೂ ದೇವಸ್ಥಾನವನ್ನ ಧ್ವಂಸ ಮಾಡುವಂಥದ್ದು, ಆ ಜಾಗದಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡುವಂಥದ್ದು. ಅದಕ್ಕೆ ಇವತ್ತು ಭಾರತದಲ್ಲಿ ಎಲ್ಲೆಲ್ಲಿ ಮುಸ್ಲಿಂ ಆಕ್ರಮಣಕಾರರ ಆಡಳಿತ ಇತ್ತೋ ಅಲ್ಲೆಲ್ಲವೂ ಕೂಡ ದೇವಸ್ಥಾನ ಮಸೀದಿ ಈ ವಿವಾದ ಇವತ್ತಿಗೂ ಹಾಗೆ ಜೀವಂತವಾಗಿ ಉಳ್ಕೊಂಡಿದೆ. ಆಮೇಲೆ ಮತ್ತೊಂದು ವಿಚಾರ ಗೊತ್ತಿರಬೇಕು, ಈ ದಾಳಿಗಳು ಎಲ್ಲ ಒಂದೇ ಸಲ ನಡೆದಿರುವಂಥದ್ದು ಅಲ್ಲ. ನಾವು ನೋಡಿದ್ರೆ ಸೋಮನಾಥ ದೇವಸ್ಥಾನವನ್ನ 17 ಬಾರಿ ಧ್ವಂಸ ಮಾಡಲಾಗಿತ್ತು. ಕಾಶಿ ವಿಶ್ವನಾಥ ದೇವಸ್ಥಾನವನ್ನ 3 ಸರ್ತಿ ಧ್ವಂಸ ಮಾಡಲಾಗಿತ್ತು. ಅದರ ವೀಕ್ಷಕರು, ಇಷ್ಟೆಲ್ಲ ಐತಿಹಾಸಿಕ ಅನ್ಯಾಯಗಳು ಆದರೂ ಕೂಡ ಹಿಂದೂಗಳು ಅಂದ್ರೆ ನಮ್ಮ ದೇಶದ ಬಹುಸಂಖ್ಯಾತ ಹಿಂದೂಗಳು ಇವತ್ತಿಗೂ ಕೂಡ ಕೋರ್ಟ್ ಮೂಲಕನೇ ತಮ್ಮ ಹಕ್ಕಿಗೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹಿಂಸೆಗೆ ಅವತ್ತೂ ಇಳಿದಿಲ್ಲ, ಇವತ್ತೂ ಇಳಿದಿಲ್ಲ. ಇವತ್ತಿಗೂ ಕೂಡ ಸಂವಿಧಾನಾತ್ಮಕ ದಾರಿಯಲ್ಲೇ ನ್ಯಾಯವನ್ನ ಕೇಳ್ತಾ ಇದ್ದಾರೆ. ವೀಕ್ಷಕರಿಷ್ಟೆಲ್ಲ ಇದ್ದ ಮೇಲೂ ನೋಡಿ, ಇವತ್ತು ಭೋಜಶಾಲಾ ತೀರ್ಪು ಬಂದ ತಕ್ಷಣ ಹಿಂದೂಗಳು ಖಂಡಿತವಾಗ್ಲೂ ಅಫ್ಕೋರ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಅದ್ರ ಜೊತೆಗೆ ಅಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಬೇಕಾಗತ್ತೆ, ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗತ್ತೆ. ಯಾಕೆ? ಇಂಥ ತೀರ್ಪುಗಳು ಬಂದಾಗ ಗಲಭೆ ಸಂಭವಿಸುತ್ತೆ ಅನ್ನುವಂಥ ಭಯ. ರಾಮ ಮಂದಿರದ ಆ ತೀರ್ಪು ಬಂದ ಸಮಯದಲ್ಲೂ ಅಷ್ಟೇ ಇದೇ ಪರಿಸ್ಥಿತಿ. ಈಗ ಭೋಜಶಾಲಾ ತೀರ್ಪಿನ ನಂತರ ಕೂಡ ಪೊಲೀಸ್ ಅದೇ ರೀತಿ ಭದ್ರತಾ ಪಡೆಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆ ಮಾಡಬೇಕಾಯಿತು. ಯಾಕಂದ್ರೆ ಇದಾರಲ್ವಾ ಕೋರ್ಟ್ ಆದೇಶಗಳನ್ನು ಕೂಡ ಒಪ್ಪದಂಥವರು, ಸಂವಿಧಾನಕ್ಕಿಂತ ನಮ್ಮ ಮತಾನೇ ದೊಡ್ಡದು, ಹೀಗೆ ತಮ್ಮ ಧಾರ್ಮಿಕ ಅಮಲಲ್ಲಿ ತೇಲ್ತಾ ಇರುವಂಥವ್ರು. ಇಂತಹ ಮನಸ್ಥಿತಿಗಳಿರುವಾಗ ಅಫ್ಕೋರ್ಸ್ ಆತಂಕ ಇರುತ್ತಲ್ವಾ, ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ವೀಕ್ಷಕರೇ, ಭೋಜಶಾಲಾ ತೀರ್ಪು ಒಂಥರ ಅಯೋಧ್ಯ ರಾಮ ಮಂದಿರ ತೀರ್ಪಿನ ಹಾಗೆ, ಸೇಮ್ ಎಕ್ಸಾಕ್ಟ್ಲಿ. ರಾಮ ಮಂದಿರ ಪ್ರಕರಣದಲ್ಲಿ ಸುಮಾರು 130 ವರ್ಷಗಳ ಕಾಲ ಕಾನೂನು ಹೋರಾಟವನ್ನ ಮಾಡಬೇಕಾಯಿತು. ಈಗ ಭೋಜಶಾಲಾ ಪ್ರಕರಣದಲ್ಲೂ ಅಷ್ಟೇ ಸುಮಾರು 49 ವರ್ಷಗಳ ಕಾನೂನು ಹೋರಾಟವನ್ನ ಮಾಡಬೇಕಾಯಿತು. ಈಗ ಒಂದು ಪ್ರಶ್ನೆ ಎದ್ದು ಬಿಟ್ಟಿದೆ ಇವೆರಡನ್ನ ನೋಡಿದ ಮೇಲೆ. ಕಾಶಿ ವಿಶ್ವನಾಥ ದೇವಸ್ಥಾನ ಆಗಿರ್ಬೋದು, ಶ್ರೀಕೃಷ್ಣ ಜನ್ಮಭೂಮಿ ಆಗಿರ್ಬೋದು, ಹೀಗೆ ಇನ್ನೊಂದಷ್ಟು ಕೋರ್ಟಲ್ಲಿ ಇರುವಂತಹ ಪ್ರಕರಣಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚಿಸಿ ಯಾಕೆ ಬೇಗ ತೀರ್ಪನ್ನು ಕೊಡಬಾರ್ದು, ಯಾಕೆ ಕೊಡಬಾರ್ದು ಒಂದು ಪ್ರಶ್ನೆ ಬರ್ತಾ ಇದೆ. ಗೊತ್ತಿಲ್ಲ. ಅಂತೂ ಈಗ ಈ ಭೋಜಶಾಲಾ ವಿಚಾರದಲ್ಲಿ ನಾವು ನೋಡೋದಾದ್ರೆ ಅಯೋಧ್ಯೆ ನಂತರ ಹಿಂದೂಗಳಿಗೆ ಸಿಕ್ಕಿರುವಂತಹ ಇನ್ನೊಂದು ದೊಡ್ಡ ಜಯ. ಇಷ್ಟು ದಿನಗಳ ಕಾಲ ಮಂಗಳವಾರ
ಹಿಂದೂಗಳು ಪೂಜೆ ಸಲ್ಲಿಸಬಹುದು, ಅದಕ್ಕೆ ಅವಕಾಶ ಇರುತ್ತೆ ಹಿಂದೂಗಳಿಗೆ. ಇನ್ನು ಶುಕ್ರವಾರ ಮುಸಲ್ಮಾನರಿಗೆ ನಮಾಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಆ ಒಂದು ರೂಲ್ಸ್ ಇತ್ತು. ಆದರೆ ಈಗ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಲ್ಲ, ಇನ್ನು ಮುಂದೆ ಹಿಂದೂಗಳಿಗೆ ಮಾತ್ರ ಅವಕಾಶ, ಯಾಕಂದ್ರೆ ಇದು ದೇವಸ್ಥಾನ. ಹಾಗಾಗಿ ಈಗ ಇನ್ನು ಬಾಕಿ ಉಳಿದಿರುವಂತಹ ಇಂತಹ ವಿವಾದಿತ ಸ್ಥಳಗಳಿಗೂ ಕೂಡ ಆದಷ್ಟು ಬೇಗ ನ್ಯಾಯ ಸಿಗಲಿ, ಐತಿಹಾಸಿಕ ಸತ್ಯಗಳು ಆದಷ್ಟು ಬೇಗ ಹೊರಗೆ ಬರಲಿ ಅನ್ನುವಂಥದ್ದು ಎಲ್ಲರ ಆಶಯ, ಎಲ್ಲರ ಆಗ್ರಹ. ಇದರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.